ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ, ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಯರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಈ ದಿವಸ ನಾವು ವಾನರನು ಆಂಜನೇಯನಾಗೋದು ಹೇಗೆ, ಯಾಕೆ ನಾವು ಆಂಜನೇಯ ಸ್ವಾಮಿಗಳಾಗ್ಬೇಕು ಅನ್ನೋ ಬಗ್ಗೆ ನಮ್ಮ ಗುರುಗಳಾದ ಪತ್ರಿ ಸರ್ ಏನ್ ಹೇಳಿದ್ದಾರೆ, ಸಾಧಕರು ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಾರತೀಯ ಋಷಿ ಮುನಿಗಳಿಗೇನು ಧ್ಯಾನ ತಪಸ್ಸು ಹೊಸದೇನಲ್ಲ. ರಾಮಾಯಣ ಕಾವ್ಯಕರ್ತರಾದ ವಾಲ್ಮೀಕಿ ಮಹರ್ಷಿಗಳು ಕೂಡ ನಮ್ಮ PSSM ಪ್ರತಿಪಾದಿಸುವಂತ ಆನಾಪಾನಸತಿ ಧ್ಯಾನ ವಿಧಾನದಲ್ಲಿರೋ 3 ಹಂತಗಳನ್ನ ತ್ರಿಪದ ರೂಪದಲ್ಲಿ ಪ್ರಸ್ತಾಪಿಸಿದ್ದಾರೆ: ವಾನರ, ವಾಯುಪುತ್ರ ಮತ್ತು ಆಂಜನೇಯ ಅಂತ. ವಾನರ ಅಂದ್ರೇನು? ಕೋತಿ ಬುದ್ಧಿ ಇರೋನು, ಮನಸ್ಸು ಸ್ಥಿರವಾಗಿಲ್ಲದೆ ಇರೋನು ಅಂತ ತಿಳ್ಕೊಬಹುದು, ಅರ್ಥ ಮಾಡ್ಕೋಬಹುದು. ವಾಯುಪುತ್ರ ಅಂದ್ರೆ ಯಾರು? ವಾಯುದೇವತೆಯ ಪುತ್ರ ಹನುಮಂತ. ಹನುಮಂತನಿಗೆ ಇನ್ನೊಂದು ಹೆಸರು ಆಂಜನೇಯ. ಆಂಜನೇಯ ಅಂತ ಯಾಕೆ ಕರೀತಾರೆ ಅಂದ್ರೆ, ಅವನ ತಾಯಿ ಹೆಸರು ಅಂಜನಾದೇವಿ. ವಾನರರು ಆಂಜನೇಯ ಸ್ವಾಮಿಗಳಾಗ್ಬೇಕಾಗಿದ್ರೆ ಮೊದಲು ವಾಯುಪುತ್ರರಾಗ್ಬೇಕು. ವಾಯುಪುತ್ರರಾಗ್ಬೇಕಾದ್ರೆ ಧ್ಯಾನ ಸಮಯದಲ್ಲಿ ವಾಯುವನ್ನ ಗಮನಿಸ್ತಾ ಇರ್ಬೇಕು. ಈ ವಾಯು ಗಮನಿಸು ಅಂತ ಹೇಳ್ತೀವಲ್ಲ, ಈ ವಾಯು ಎಲ್ಲಿದೆ? ನಾಸಿಕದಲ್ಲಿದೆ. ನಾಸಿಕದಲ್ಲಿರುವಂತ ಒಳಗೆ ಬರ್ತಾ ಇರೋ, ಹೊರಗೆ ಹೋಗ್ತಾ ಇರುವಂತ ವಾಯುವನ್ನ ಗಮನಿಸ್ತಾ ಇದ್ರೆ ಈ ನಮ್ಮ ಮನೋಮಾಂಚಲ್ಯ ಹೋಗಿ ಅಂಜನ ಸಿದ್ಧಿಸುತ್ತೆ. ಅಂಜನ ಅಂದ್ರೇನು? 3ನೆಯ ಕಣ್ಣು, ದಿವ್ಯ ದೃಷ್ಟಿ. ಯಾರು ಈ ಅಂಜನ ಸಿದ್ಧಿಯನ್ನ ಸಾಧಿಸಿ ದಿವ್ಯ ದೃಷ್ಟಿಯ ಮೂಲಕ ಭೂತ, ಭವಿಷ್ಯತ್ ಮತ್ತು ವರ್ತಮಾನಗಳನ್ನ ತಿಳಿಯುವಂತಹ ತ್ರಿಕಾಲಜ್ಞಾನಿಗಳಾಗ್ತಾರೋ ಅವರು ಆಂಜನೇಯ ಸ್ವಾಮಿಗಳಾಗ್ತಾರೆ. ಆದ್ರಿಂದ ವಾಸ್ತವದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಕಾಲಾನುಕಾಲದಲ್ಲೇ ವಾಯುವನ್ನ ಗಮನಿಸಿ ಆಂಜನೇಯ ಸ್ವಾಮಿ ಆಗೋ ಬಗ್ಗೆ ಅದ್ಭುತ ಸಂದೇಶವನ್ನ ಕೊಟ್ಟಿದ್ರು. ನಾವ್ಯಾಕೆ ಆಂಜನೇಯ ಸ್ವಾಮಿಗಳಾಗ್ಬೇಕು ಅಂದ್ರೆ, ನಾವೂ ಕೂಡ ಆಂಜನೇಯನಂತೆ ಅಸಾಧಾರಣ ಶಕ್ತಿ ಸಾಮರ್ಥ್ಯಗಳನ್ನ, ಸಿದ್ಧಿಗಳನ್ನ ಸಾಧಿಸುವಂಥವ್ರಾಗ್ಬೇಕು. ಸಿದ್ಧಿ ಅಂದ್ರೆ ಧ್ಯಾನ ತಪಶ್ಚರ್ಯದಿಂದಲೋ, ಮಂತ್ರ ತಂತ್ರಗಳ ಅನುಸಂಧಾನದಿಂದಲೋ ಅಥವಾ ದೈವಿಕ ಅನುಗ್ರಹದಿಂದಲೋ ಮಾನವನು ಪಡೆಯಬಹುದಾದಂತ ಒಂದು ವಿಶೇಷ ಶಕ್ತಿ ಸಾಮರ್ಥ್ಯ, ಚಮತ್ಕಾರದ ಅದ್ಭುತ ಶಕ್ತಿ ಅಂತ ಹೇಳ್ಬೋದು. ಅಷ್ಟಸಿದ್ಧಿಗಳು ಅಂದ ಕೂಡ್ಲೆ ಅಂತಹ 8 ರೀತಿಯ ಶಕ್ತಿ ಸಾಮರ್ಥ್ಯಕ್ಕೆ ಹೆಸರಾದವನು ಆಂಜನೇಯ. ಆ ಅಷ್ಟಸಿದ್ಧಿಗಳು ಯಾವುವು ಅಂದ್ರೆ ಅಣಿಮ, ಗರಿಮ, ಅಣಿಮ, ಲಘಿಮ, ಮಹಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಮತ್ತು ವಶಿತ್ವ. ಮೊದಲ 4 ಸಿದ್ಧಿಗಳಾದ ಅಣಿಮ, ಮಹಿಮ, ಗರಿಮ, ಲಘಿಮ ಏನಿದೆಯೋ ಅದು ತನಗೆ, ತನ್ನ ಮೇಲೆ ಬಳಸುವಂತಹ, ತಮ್ಮ ದೇಹದ ಮೇಲೆ ಕೇಂದ್ರೀಕರಿಸುವಂತಹ ಅಸ್ತ್ರಗಳು, ಆಂತರಿಕ ಸುಪ್ತ ಶಕ್ತಿ ಸಾಮರ್ಥ್ಯಗಳು. ಇನ್ನುಳಿದ 4 ಸಿದ್ಧಿಗಳಾದ ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಮತ್ತು ವಶಿತ್ವ ಅನ್ನೋದೇನಿದೆಯೋ ಅದು ದೇಹದ ಹೊರಗಿನ ವಿಷಯಗಳ ಮೇಲೆ ಕೇಂದ್ರೀಕರಿಸೋ ಅಂಥದ್ದು. ಅತೀಂದ್ರಿಯ ಶಕ್ತಿಗಳಾದಂತಹ ಪರಕಾಯ ಪ್ರವೇಶ, ಟೆಲಿಪತಿ, ಭವಿಷ್ಯದ ಘಟನೆಗಳನ್ನ ಊಹಿಸುವಂತಹ ಸಾಮರ್ಥ್ಯ, ಇತರರ ಚಿಂತನೆಗಳನ್ನ ಗ್ರಹಿಸುವಂತಹ ಸಾಮರ್ಥ್ಯ, ಜೀವವನ್ನ ಮರುಸ್ಥಾಪಿಸುವಂತ ಸಾಮರ್ಥ್ಯ, ಇವೆಲ್ಲನೂ ಅಷ್ಟು ಸೇರಿದ್ರೆ ಒಟ್ಟು ಅಷ್ಟ ಸಿದ್ಧಿಗಳಾಗತ್ತೆ. ಆಂಜನೇಯನಲ್ಲಿ ಪ್ರಕಟಗೊಳ್ಳುವಂತಹ ವಿಶೇಷತೆಗಳು ಯಾವ್ಯಾವುದು ಅಂದ್ರೆ, ರಾಮನ ಮೇಲಿನ ಅವನ ಭಕ್ತಿ, ನಿಷ್ಠೆ ಮತ್ತು ಸಮರ್ಪಣಾ ಮನೋಭಾವ, ಅವನ ಅದ್ಭುತ ದೈಹಿಕ ಶಕ್ತಿ, ಅವನ ಧೈರ್ಯ ಮತ್ತು ಶೌರ್ಯ, ನಿಸ್ವಾರ್ಥತೆ, ಸೇವೆ ಮತ್ತು ತ್ಯಾಗ ಮನೋಭಾವ ಹಾಗೂ ಅವನ ಬುದ್ಧಿವಂತಿಕೆ. ಹಾಗಾಗಿ ವಾಯುಪುತ್ರರಾದವರೆಲ್ರೂ ಆಂಜನೇಯ ಸ್ವಾಮಿ ಆಗೇ ಆಗ್ತಾರೆ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಅದೇ ರೀತಿ ರಾಮಾಯಣದಲ್ಲಿ ಇನ್ನೂ 3 ಪದಗಳ ವಿಶ್ಲೇಷಣೆ ಇದೆ. ಆ 3 ಪದಗಳು ಯಾವುದು ಅಂದ್ರೆ ಕಟ್ಟಿದ, ಹೊಡೆದ ಮತ್ತು ತಂದ. ಕಟ್ಟಿದ ಅಂದ್ರೆ ಯಾವ್ದನ್ ಕಟ್ಟಬೇಕು? ಕಟ್ಟಿಗೆಯಂತಹ ಈ ಭೌತಿಕ ಶರೀರವನ್ನ ಕಟ್ಟಾಕ್ಬೇಕು. ಹೊಡೆದ ಅಂದ್ರೆ ಯಾವ್ದನ್ನ ಹೊಡಿಬೇಕು? ಮನಸ್ಸನ್ನ ಹೊಡಿಬೇಕು. ತಂದ್ರ ಅಂದ್ರೆ ಯಾವ್ದನ್ನ ತಂದ್ಕೋಬೇಕು? ದಿವ್ಯ ದೃಷ್ಟಿಯನ್ನ ತಂದ್ಕೊಳ್ಬೇಕು. ಪತ್ರಿ ಸರ್ ಅವರ ವಿವರಣೆ ಏನಂದ್ರೆ,
ಆನಾಪಾನಸತಿ ಧ್ಯಾನ ಕ್ರಮದಲ್ಲಿ ಕಟ್ಟಾಕೋದು ಅಂದ್ರೆ ಒಂದು ಕಾಲನ್ನ ಇನ್ನೊಂದು ಕಾಲಿಂದ ಕಟ್ಟಾಕೋದು, ಒಂದು ಕೈಯನ್ನ ಇನ್ನೊಂದು ಕೈಯಿಂದ ಕಟ್ಟಾಕೋದು, ಒಂದು ತುಟಿಯಿಂದ ಇನ್ನೊಂದು ತುಟಿಯನ್ನ ಕಟ್ಟಾಕೋದು, ಕಣ್ಣನ್ನ ರೆಪ್ಪೆಗಳಿಂದ ಕಟ್ಟಾಕೋದು, ಚಲನೆ ಇಲ್ಲದೆ ಸ್ಥಿರ ಸುಖ ಆಸನದಲ್ಲಿ ಕೂರೋದನ್ನ ಕಟ್ಟಾಕೋದು ಅಂತ ಹೇಳಿದ್ದಾರೆ. ಹೊಡೆಯೋದು ಅಂದ್ರೆ ಏನು? ಆಚೆ ಈಚೆ ಚಂಚಲವಾಗಿ ತಿರುಗೋ ಮನಸ್ಸನ್ನ ಅನಾಪಾನಸತಿ ಅನ್ನೋ ಪಾಶುಪಶಾಸ್ತ್ರದಿಂದ ಹೊಡೆದು ವಾಯುಪುತ್ರರಾಗೋದು. ತಂದುಕೊಳ್ಳೋದು ಅಂದ್ರೆ ವಾಯುಪುತ್ರರಾಗಿ ಉಸಿರಾಟವನ್ನ ಗಮನಿಸ್ತಾ ಆಲೋಚನಾರಹಿತ ಸ್ಥಿತಿಯನ್ನ ತಲುಪಿದ ಕೂಡ್ಲೇನೆ ಅಪಾರವಾದ ವಿಶ್ವ ಪ್ರಾಣ ಶಕ್ತಿಯನ್ನ ನಮ್ಮ ಸಹಸ್ರಾರದ ಮೂಲಕ ತಂದುಕೊಳ್ಳೋದು. ವಿಶ್ವ ಪ್ರಾಣ ಶಕ್ತಿಯನ್ನ ನಮ್ಮ ಸಹಸ್ರಾರ ಚಕ್ರದ ಮೂಲಕ ತಂದುಕೊಂಡಾಗ, ವಿಶ್ವ ಪ್ರಾಣ ಶಕ್ತಿ ನಮ್ಮಲ್ಲಿ ಪ್ರವಹಿಸಿದಾಗ ಸಾಧಾರಣವಾದ ಭೌತಿಕ ದೃಷ್ಟಿಯು ದಿವ್ಯ ದೃಷ್ಟಿಯಾಗಿ ಮಾರ್ಪಡುತ್ತೆ. ಆ ವಿಶ್ವಶಕ್ತಿಯನ್ನೇ ಪ್ರಾಣಶಕ್ತಿಯನ್ನೇ ನಾವು ಆಕಾಶಗಂಗೆ ಅನ್ನೋದು. ಈ ವಿಶ್ವ ಪ್ರಾಣ ಶಕ್ತಿಯನ್ನ ಆಕಾಶಗಂಗೆಯನ್ನ ಈ ಭೂಮಿಗೆ ತರಕ್ಕೆ ಭಗೀರಥ ಪ್ರಯತ್ನ ಬೇಕು. ಈ ಭಗೀರಥ ಪ್ರಯತ್ನನೇ ಆನಾಪಾನಸತಿ ಧ್ಯಾನ ಸಾಧನೆ ಎಂದಿದ್ದಾರೆ ಪತ್ರಿಸರು. ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ, ಶಬ್ದದೊಳಗೆ ಇರೋ ನಿಶಬ್ದವಾಗೋದನ್ನ ಮಹಾಮೌನ ಅಂತ ಕರೆದು, ಈ ಮಹಾಮೌನ ಕೇವಲ ಧ್ಯಾನದಿಂದ ಮಾತ್ರ ಸಾಧ್ಯ. ಮನಸ್ಸು ವಿಶ್ವ ಪ್ರಾಣ ಶಕ್ತಿಯಲ್ಲಿ ಲೀನವಾದಾಗ ಆಲೋಚನೆಗಳಿಂದ ತುಂಬಿರುವಂತ ಮನಸ್ಸು ತನ್ನ ಅಸ್ತಿತ್ವವನ್ನ ಕಳ್ಕೊಳ್ಳುತ್ತೆ. ಎಲ್ಲವೂ ಮನಸ್ಸಿನಲ್ಲಿಯೇ ಇರೋದ್ರಿಂದ, ಎಲ್ಲಕ್ಕೂ ಮನಸ್ಸೇ ಕಾರಣವಾಗಿದ್ದಾಗ, ಆ ಮನಸ್ಸು ಮೌನವಾದಾಗ ಮನಸ್ಸೂ ಸಹ ವಿಶ್ವ ಪ್ರಾಣ ಶಕ್ತಿ ಸ್ವರೂಪವಾಗುತ್ತೆ. ಅದಕ್ಕಾಗೆ ಮನಸ್ಸಿನ ಮಹಾಮೌನಕ್ಕಾಗಿ ಧ್ಯಾನ ಸಾಧನೆ ಬೇಕು ಅಂತ ನಮ್ಮ ಪತ್ರಿ ಸರ್ ಹೇಳಿದರೆ, ಮನಸ್ಸು ವಿಶ್ವ ಪ್ರಾಣ ಶಕ್ತಿಯಲ್ಲಿ ಲೀನವಾಗಕ್ಕೆ ಇರೋದು ಒಂದೇ ದಾರಿ. ಯಾವುದೇ ರೂಪ ಆಕಾರ ಬಣ್ಣವಿಲ್ಲದೆ ಇರುವಂತ ಉಸಿರನ್ನ ಗಮನಿಸ್ತಾ ಧ್ಯಾನ ಸಾಧನೆಯಲ್ಲಿ ತೊಡಗೋದು, ವಾಯುಪುತ್ರರಾಗೋದು ಅಂತ. ಆ ಧ್ಯಾನ ವಿಧಾನವೇ ಆನಾಪಾನಸತಿ ಧ್ಯಾನ. ಜರ್ಮನಿಯ ಪ್ರಸಿದ್ಧ ಆಧ್ಯಾತ್ಮಿ ಎಕಾರ್ಟ್ ಕೋಲಿ ಹೇಳಿದರೆ, ಶ್ವಾಸ ಅನ್ನೋದು ನಾವು ತಿಳಿದು ಮಾಡುವ ಕ್ರಿಯೆ ಅಲ್ಲ. ಶ್ವಾಸವು ತನಗೆ ತಾನೇ ನಡೀತಾ ಇರುವಂತಹ ನಮ್ಮಲ್ಲಿರುವಂತಹ ನಿಗೂಢ ದಿವ್ಯ ಪ್ರಕ್ರಿಯೆ. ಈ ಶ್ವಾಸವು ರೂಪರಹಿತವಾಗಿದ್ದು, ಆದ್ರಿಂದಾನೇ ಪ್ರಾಚೀನ ಕಾಲದಿಂದನೂ ಕೂಡ ಶ್ವಾಸವನ್ನ ಆತ್ಮರೂಪಕ್ಕೆ ಪ್ರತಿಬಿಂಬವಾಗಿ ವರ್ಣಿಸಲ್ಪಟ್ಟಿದೆ. ಶ್ವಾಸವು ಸಾಕ್ಷಾತ್ ಏಕತ್ವ ರೂಪ ಪ್ರಾಣಾನೆ ಅಂತ ಹೇಳಿದ್ದಾರೆ. ಈ ಮಾತನ್ನು ಹೇಳಿರೋದು ಜರ್ಮನಿ ದೇಶದ ಪ್ರಸಿದ್ಧ ಆಧ್ಯಾತ್ಮಿ ಎಕಾರ್ಟ್ ಟೋಲಿ. ನಮ್ಮ ನಿಮ್ಮೆಲ್ಲರ ಧ್ಯಾನ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ನಮಗೆ ಇದೇ ಆನಾಪಾನಸತಿ ಧ್ಯಾನವನ್ನ ಪರಿಚಯಿಸಿ ನಮ್ಮನ್ನೆಲ್ಲ ಅತಿ ಸುಲಭವಾದ, ಸರಳವಾದ, ಸಹಜವಾದ, ಪರಿಣಾಮಕಾರಿಯಾಗಿರುವಂತ ಈ ಆನಾಪಾನಸತಿಯಲ್ಲಿ ತೊಡಗಿಸಿ, ಧ್ಯಾನ ಅಂದ್ರೆ ನಮ್ಮ ದೇಹದಲ್ಲಿ ನಡೆಯೋ ಉಸಿರಾಟವನ್ನ ಗಮನಿಸಿ ವಾಯುಪುತ್ರರಾಗಿ ಆಲೋಚನೆಗಳಿಲ್ಲದ ಮಾನಸಿಕ ಸ್ಥಿತಿಯನ್ನ ತಲುಪಿ ದಿವ್ಯ ಚಕ್ಷುವನ್ನ ತೆರೆಸ್ಕೊಳ್ಳೋದು ಒಂದೇ ಸತ್ಯ ಮಾರ್ಗವೇ ಹೊರತು ಇನ್ಯಾವುದೇ ಬೇರೆ ಬೇರೆ ಧ್ಯಾನ ವಿಧಾನಗಳಿಲ್ಲ ಅಂತ ತಿಳಿಸ್ತಾ ಹೇಳಿದ್ದಾರೆ. ಗೌತಮ ತನ್ನ ಉಸಿರಾಟವನ್ನ ಗಮನಿಸಿ ಗೌತಮ ಬುದ್ಧನಾದ, ಲೋಕಗುರುವಾದ. ವರ್ಧಮಾನ್ ತನ್ನ ಉಸಿರಾಟವನ್ನ ಗಮನಿಸಿ ವರ್ತಮಾನದಲ್ಲಿದ್ದು ಮಹಾವೀರನಾದ. ಬುದ್ಧನ ಶಿಷ್ಯನಾಗಿದ್ದ ಮಹಾಕಶ್ಯಪನು ತದನಂತರ 700 ವರ್ಷಗಳು ಊರ್ಧ್ವ ಲೋಕದಲ್ಲಿ ಜೀವಿಸಿ ಈ ಜನ್ಮದಲ್ಲಿ ಚಂದ್ರಮೋಹನ್ನಾಗಿ ಜನಿಸಿದ. ತನ್ನ ಉಸಿರಾಟವನ್ನ ಗಮನಿಸಿ ರಜನೀಶ್ ಆಗಿ, ರಜನೀಶ್ ಮುಂದೆ ಮೈತ್ರೇಯ ಬುದ್ಧನ ಪರಕಾಯ ಪ್ರವೇಶದಿಂದ ಓಶೋ ಆದ್ರು. ಅವರು ಸಹಜವಾದ ಉಸಿರಾಟವನ್ನ ಗಮನಿಸಿ 1953ನೇ ಇಸ್ವಿ ಮಾರ್ಚ್ 21ನೇ ತಾರೀಕು ಜ್ಞಾನೋದಯವನ್ನು ಹೊಂದಿ ಜ್ಞಾನ ಶ್ರೇಷ್ಠರೆನಿಸಿದ್ರು ಅಂತ ತಿಳಿಸಿದ್ದಾರೆ. ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ಅವರ ಗುರುಗಳಾದ ಸದಾನಂದ ಯೋಗಿಗಳಿಂದ ಕಲಿತ ಉಸಿರಾಟವನ್ನು ಗಮನಿಸೋ ಅತಿ ಸುಲಭ ಧ್ಯಾನ ವಿಧಾನದಿಂದಲೇ, ಅಂದ್ರೆ ಆನಾಪಾನಸತಿ ಧ್ಯಾನ ವಿಧಾನದಿಂದಾನೇ ಜ್ಞಾನೋದಯವನ್ನ ಹೊಂದಿದವರು. ಇಲ್ಲೊಂದು ಮುಖ್ಯವಾದ ವಿಚಾರಗಳನ್ನ ನಾವು ತಿಳ್ಕೋಬೇಕು. ಈ ಜನ್ಮದಲ್ಲಿನ ರಜನೀಶ್ ಓಶೋ ಮತ್ತು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ಬುದ್ಧನ ಇಬ್ರು ಪ್ರಮುಖ ಶಿಷ್ಯರಾಗಿದ್ದ ಮಹಾಕಶ್ಯಪ ಮತ್ತು ಆನಂದ ಅವರು. ಹಾಗಾಗಿ ಇವರಿಬ್ರು ಆನಾಪಾನಸತಿ ಧ್ಯಾನವನ್ನ
ಹಾಗೂ ಬ್ರಹ್ಮಜ್ಞಾನವನ್ನ ಪ್ರತಿಪಾದಿಸ್ತವ್ರೆ. ನಿಮ್ಮ ಉಸಿರೆ ನಿಮ್ಮ ಗುರು ಅಂತ ಸಾಧಿಸಿ ತೋರ್ಸಕ್ಕೆ, ಬೋಧಿಸೋಕೆ ಇದೇ ಶತಮಾನದಲ್ಲಿ ಒಟ್ಟಾಗಿ ಸಮಕಾಲೀನರಾಗಿ ಆನಾಪಾನಸತಿ ಧ್ಯಾನ ವಿಧಾನವನ್ನ, ಪಿರಮಿಡ್ ಧ್ಯಾನವನ್ನ, ಆತ್ಮಜ್ಞಾನವನ್ನ ಪ್ರಚಾರ ಮಾಡಿದವರು. ನಾನು ಮತ್ತೆ ಬರ್ತೀನಿ ಅಂತ ಬುದ್ಧ 2500 ವರ್ಷಗಳ ಹಿಂದೆ ನುಡಿದಿದ್ದ ಮಾತು ನಿಜವಾಗಿದೆ. ಇದೇ ಕಾಸ್ಮಿಕ್ ಪ್ಲಾನಿಂಗ್, ಕಾಸ್ಮಿಕ್ ಕ್ಯಾಲ್ಕುಲೇಷನ್. ಈಗ ಉಸಿರನ್ನ ಗಮನಿಸು ಅಂತ ಹೇಳ್ತೀವಲ್ಲ, ಈ ಉಸಿರನ್ನ ಗಮನಿಸೋದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮದಾಗಿರ್ಬಹುದು. ಅದಕ್ಕೂ ಒಂದು ವಿವರಣೆ ಇದೆ. ಪುರಾಣಗಳಲ್ಲಿ ವೈಕುಂಠದ ವರ್ಣನೆ ಇದ್ದು, 3ನೆಯ ಕಣ್ಣನ್ನ ವೈಕುಂಠ ದ್ವಾರ ಅಂತಾನೋ, ವೈಕುಂಠದ ದ್ವಾರಪಾಲಕರನ್ನ ಜಯ ವಿಜಯರು ಅಂತಾನೂ ವರ್ಣಿಸಿದ್ದಾರೆ. ಅಂದ್ರೆ ಈ 3ನೇ ಕಣ್ಣನ್ನ ತೆರೆಸೋ ದ್ವಾರದ ಹತ್ತಿರ ಕಾವಲ್ ಕಾಯೋ ದ್ವಾರಪಾಲಕರೇ ನಮ್ಮಲ್ಲಿ ನಡೆಯೋ ಉಚ್ಛ್ವಾಸ ನಿಶ್ವಾಸಗಳು. ದ್ವಾರಪಾಲಕರಾದ ಜಯ ವಿಜಯರು ಆಚೆಯಿಂದ ಈಚೆ, ಈಚೆಯಿಂದ ಆಚೆ ತಿರುಗ್ತಾ ಇರ್ತಾರೆ. ನಾಸಿಕದಲ್ಲಿ ವಾಯು ಅಂತೆನೆ ಆಚೆಯಿಂದ ಈಚೆ, ಈಚೆಯಿಂದ ಆಚೆ ನಮ್ಮ ಮೂಗಿನ ಭಾಗದಲ್ಲಿ ಉಸಿರಾಟ ಚಲಿಸ್ತಾ ಇರುತ್ತೆ. ಯಾವಾಗ ನಾವು ಆನಾಪಾನಸತಿ ಧ್ಯಾನವನ್ನ ಮಾಡ್ತೀವೋ ಅಂದ್ರೆ, ಜಯ ವಿಜಯರೊಂದಿಗೆ ಸೇರಿ ಇರ್ತೀವೋ ಆಗ್ಲೇ ನಾವು ವಾಯುಪುತ್ರರಾಗೋದು. ನಮ್ಮ 3ನೇ ಕಣ್ಣು ತೆರ್ಕೊಳ್ಳೋದು, ವೈಕುಂಠವನ್ನ ಪ್ರವೇಶಿಸೋದು, ವೈಕುಂಠ ವಾಸಿಗಳಾಗೋದು, ಮುಕ್ತಿ ಸಾಧಿಸೋದು ಅಂತ ಪತ್ರಿ ಸರ್ ವಿವರಣೆ ಕೊಡ್ತಾ, ನಿಮ್ಮ ಉಸಿರನ್ನೇ ಅನುಸರಿಸಿ ಉಸಿರೊಂದಿಗಿರಿ. ಇದೇ ಅತಿ ಸುಲಭ ಸರಳ ಸತ್ಯ ಧ್ಯಾನ ವಿಧಾನ. ಈ ಧ್ಯಾನದಲ್ಲಿ ಭೌತಿಕ ಶರೀರದ ಈ ಲಯಬದ್ಧವಾದ ಸಹಜವಾದ ಸಾಮಾನ್ಯ ಉಸಿರಾಟದಲ್ಲಿ ಆನಾಪಾನಸತಿಯಲ್ಲಿ ಮನಸ್ಸು ಸಂಪೂರ್ಣವಾಗಿ ತಲ್ಲೀನವಾಗಬೇಕಷ್ಟೇ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಈ ಆನಾಪಾನಸತಿ ಧ್ಯಾನ ಅನ್ನೋದು ಪ್ರಾರ್ಥನೆಯೂ ಅಲ್ಲ, ಮಂತ್ರಪಠನವೂ ಅಲ್ಲ, ಚಿಂತನೆಯೂ ಅಲ್ಲ, ಆಲೋಚನಾ ವಾಹಿನಿ ತಟಸ್ಥವಾಗಕ್ಕೆ ಅದ್ಭುತ ಏಕಮಾತ್ರ ಮಾರ್ಗ ನಮ್ಮಲ್ಲಿ ಜರುಗೋ ಸಹಜವಾದ ಉಸಿರಾಟವನ್ನ ಗಮನಿಸೋ ಧ್ಯಾನ ವಿಧಾನ ಆನಾಪಾನಸತಿ ಧ್ಯಾನ. ಬುದ್ಧ ಜ್ಞಾನೋದಯವನ್ನ ಪಡೆದಂತ ಆಧ್ಯಾತ್ಮಿಕ ಸಾಧನ ವಿಧಾನ. ಜ್ಞಾನೋದಯ ಪಡೆದ ಆತ್ಮ ಸಾಕ್ಷಾತ್ಕಾರ ಸಾಧಿಸಿದವರ ಎಲ್ಲರ ಬೋಧನೆ ಸಾಧನೆ ಒಂದೇ. ಉಸಿರಿನ ಮೇಲಿನ ಗಮನ ಒಂದೇ ಸಾಕು. ಉಸಿರಾಟವನ್ನ ಗಮನಿಸೋ ಧ್ಯಾನದಿಂದ ಬಹಳಷ್ಟು ಭೌತಿಕ ಹಾಗೂ ಆಧ್ಯಾತ್ಮಿಕ ಉಪಯೋಗಗಳಿವೆ, ಲಾಭಗಳಿವೆ ಅನ್ನೋದೇ ಅವರ ಹೇಳಿಕೆ. ಧ್ಯಾನದಲ್ಲಿ ಆಲೋಚನಾರಹಿತ ಸ್ಥಿತಿಯಲ್ಲಿ ಪ್ರಕೃತಿಯಿಂದ ಅಖಂಡ ಪ್ರಮಾಣದಲ್ಲಿ ವಿಶ್ವ ಪ್ರಾಣ ಶಕ್ತಿ ನಮ್ಮ ದೇಹಕ್ಕೆ ಸೆಳ್ಕೊಳ್ಳುತ್ತೆ. ಈ ಮೂಲಕ ನಮ್ಮಲ್ಲಿ ಕುಂಡಲಿನಿ ಜಾಗೃತವಾಗಿ 3ನೇ ಕಣ್ಣು ನಮ್ಮ ದಿವ್ಯ ಚಕ್ಷು ತೆರ್ಕೊಳ್ಳುತ್ತೆ, ಅಂಜನ ಸಿದ್ಧಿಸುತ್ತೆ. ದಿವ್ಯ ದೃಷ್ಟಿಯಿಂದ ನಮ್ಮ ಅಜ್ಞಾನ ಭಸ್ಮವಾಗುತ್ತೆ, ನಮ್ಮನ್ನ ಆತ್ಮಜ್ಞಾನಿಗಳನ್ನಾಗಿ ಮಾಡುತ್ತೆ, ನಮ್ಮಲ್ಲಿ ಜ್ಞಾನೋದಯವನ್ನ ಉಂಟು ಮಾಡುತ್ತೆ. ಭಗವಾನ್ ಬುದ್ಧನ ಜೀವನ ಸಂಬಂಧಿತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ದೊರೆತಿದ್ದು ಕೂಡ, ಜ್ಞಾನೋದಯವನ್ನ ಹೊಂದಿದ್ದು, ಜೀವನ ಸಾಗಿಸೋ ಮಧ್ಯಮ ಮಾರ್ಗ, ಅಷ್ಟಾಂಗ ಮಾರ್ಗ ದೊರೆತಿದ್ದು ಇದೇ ಆನಾಪಾನಸತಿ ಧ್ಯಾನದಿಂದಲೇ, ಉಸಿರಿನ ಗಮನದಿಂದಲೇ, ತನ್ನ ದಿವ್ಯ ಚಕ್ಷುವಿನಿಂದಲೇ, ಅಂಜನ ಭಾಗ್ಯದಿಂದನೇ. ಉಸಿರನ್ನ ಗಮನಿಸಿ ಧ್ಯಾನ ಮಾಡಿದ್ರೆ ಪ್ರಾಪಂಚಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಇಷ್ಟೆಲ್ಲಾ ಲಾಭಗಳಿವೆ ಅಂತಂದ ಮೇಲೆ ಉಸಿರಿನಲ್ಲಿ ಏನೋ ವೈಶಿಷ್ಟ್ಯತೆ ಇರಲೇಬೇಕು. ಉಸಿರಿನಲ್ಲಿ ಏನ್ ಅಡಗಿದೆ? ಉಸಿರಿನಲ್ಲಿ ದಿವ್ಯತ್ವ ಅಡಗಿದೆ. ಸಾಮಾನ್ಯ ವಿಜ್ಞಾನಕ್ಕೆ ಹಾಗೂ ವೈದ್ಯಕೀಯ ವಿಜ್ಞಾನಕ್ಕೆ ಎಟಕದೇ ಇರುವಂತಹ ಯಾವುದೋ ಅಸಾಮಾನ್ಯ ಶಕ್ತಿ ಚೈತನ್ಯ ಅಡಗಿದ್ದು ಮಾನವನನ್ನ ಮಾಧವನನ್ನಾಗಿಸೋ ದಿವ್ಯ ಉದ್ದೇಶ ಇರ್ಲೇಬೇಕು ಅಂತ ಅರ್ಥ ಮಾಡ್ಕೋಬಹುದು. ಈ ಉಸಿರಾಟಕ್ಕೆ ಯಾಕೆ ಇಷ್ಟು ಮಹತ್ವ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಹುಟ್ಟೋದು ಸಹಜ. ಈ ಉಸಿರು ನಮ್ಮ ದೇಹದಲ್ಲಿ, ಆತ್ಮನಲ್ಲಿ, ಮನಸ್ಸು ಮತ್ತು ಬುದ್ಧಿಯ ಮೇಲೆ ಹೇಗೆ ಕೆಲಸ ಮಾಡುತ್ತೆ, ಮುಕ್ತಿ ಮೋಕ್ಷಕ್ಕೆ ಹೇಗೆ ಕಾರಣವಾಗುತ್ತೆ, ಈ ಉಸಿರಿನ ವೈಶಿಷ್ಟ್ಯತೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ನಮ್ಮ ದೇಹದಲ್ಲಿ ಉಸಿರಾಟ ಯಾವಾಗ ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ? ಮಗುವಿನ ಜನನದ ಸಮಯ ನಿರ್ಧರಿಸೋದು ಹೇಗೆ? ಶಿರೋದಯಾನ, ಭೂಸ್ಪರ್ಶನ, ಹೊಕ್ಕಳ ಬಳ್ಳಿಯನ್ನ ಕತ್ತರಿಸೋ ಗಳಿಗೆನ, ಅಥವಾ ಮಗು ಅತ್ತ ಸಮಯನ ಅಂತ ನಾನು ಪತ್ರಿ ಸರ್ನ ಕೇಳಿದೆ. ಅದಕ್ಕೆ ಪತ್ರಿ ಸರ್ ಏನಂತ ಉತ್ತರಿಸಿದ್ರು ಅಂದ್ರೆ, ಮಗು ಮತ್ತು ತಾಯಿಗೆ ಸಂಪರ್ಕ ಕೊಂಡಿನೇ ಹೊಕ್ಕಳ ಬಳ್ಳಿ. ಹೊಕ್ಕಳ ಬಳ್ಳಿ ಕತ್ತರಿಸೋವರೆಗೂ ತಾಯಿಯ ಉಸಿರಾಟದಲ್ಲಿ, ತಾಯಿಯ ಆಹಾರದಲ್ಲೇ, ತಾಯಿಯ ದೇಹದ ಭಾಗವಾಗಿ ಆ ಭ್ರೂಣ ಬೆಳೀತಾ ಇರುತ್ತೆ.
ಮಗುವಿನಲ್ಲಿ ತಾನೇ ಪ್ರತ್ಯೇಕವಾದ ಜೀವಿಯಾಗಿ ಜೀವಿಸುವಂತಹ ಎಲ್ಲಾ ದಿವ್ಯ ಪ್ರಜ್ಞಾ ವ್ಯವಸ್ಥೆಗಳು ಇರುತ್ತವೆ. ಅದಕ್ಕೆ ಚಾಲನೆ ಯಾವಾಗ ಸಿಗುತ್ತೆ ಅಂದ್ರೆ ಆ ಮಗು ತಾನೇ ಉಸಿರಾಡಕ್ಕೆ ಪ್ರಾರಂಭಿಸಿದಾಗ ಮಾತ್ರ. ಆ ಮಗುವಿನಲ್ಲಿರೋ ಪ್ರತ್ಯೇಕ ಜೀವಿಯಾಗಿ ಜೀವಿಸುವಂತಹ ದಿವ್ಯ ಪ್ರಜ್ಞೆಗೆ, ಡಿವೈನ್ ಕಾನ್ಶಿಯಸ್ನೆಸ್ಗೆ ಚಾಲನೆ ಸಿಗೋದು ಕೂಡ ಆ ಮಗು ಪ್ರಪ್ರಥಮ ಉಸಿರನ್ನ ತಗೊಂಡು ಅತ್ತಾಗ. ಹಾಗಾಗಿ ಮಗುವಿನ ಉಸಿರಾಟ ಪ್ರಾರಂಭಿಸೋಕೆ ಸಹಾಯಾರ್ಥವಾಗಿ ಮಗುವನ್ನ ಡಾಕ್ಟರ್ಗಳು ಏನ್ ಮಾಡ್ತಾರೆ, ಅದರ ಕಾಲುಗಳನ್ನ ಹಿಡಿದು ಮೇಲೆತ್ತಿ ಅದರ ಎದೆಯ ಮೇಲೆ ಅಥವಾ ಬೆನ್ನಿನ ಮೇಲೆ ತಟ್ಟಿ ಲಂಗ್ಸ್ ನ ಆಕ್ಟಿವೇಟ್ ಮಾಡಿ ಉಸಿರಾಡುವಂತೆ ಸಹಾಯ ಮಾಡಿ ಅಳಿಸ್ತಾರೆ. ಕೆಲವು ಸಲ ಮಕ್ಕಳು ತನ್ನಂತೆ ತಾನೇ ಅಳೋದು ಉಂಟು, ಅಳದೇ ಇದ್ರೆ ಈ ತರ ಮಾಡ್ತಾರೆ. ಆ ಮಗು ಹತ್ತು ಆಕ್ಸಿಜನ್ ಪ್ರಾಣವಾಯುವನ್ನ ಉಸಿರಾಟದ ಮೂಲಕ ತಗೊಂಡು ಪ್ರತ್ಯೇಕ ಜೀವಿ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಮಗುವಿನ ಪ್ರಪ್ರಥಮ ವಾಯು ಸೇವನೆಯ ಮೂಲಕ ಅಳುವಿನ ಸಮಯನೇ ಮಾನವ ಜೀವಿಯ ಮಗುವಿನ ಜನನದ ಸಮಯ. ಮುಂದೆ ಅದರ ದೇಹದಲ್ಲಿ ಉಸಿರಾಟ ನಿಂತಾಗ ಮರಣ ಅಂತ ಪರಿಗಣಿಸೋದು. ಜೀವಿಯ ಆಯಸ್ಸು ಅಂತಂದ್ರೆ ಇಂತಿಷ್ಟು ಉಸಿರಾಟ ಅಂತ. ನಮ್ಮ ಮನೆಗಳ ಟಿವಿ ಆಯಸ್ಸು ಪಿಕ್ಚರ್ ಟ್ಯೂಬ್ ನ ಇಂತಿಷ್ಟು ಗಂಟೆಗಳ ಬಳಕೆ ಅಂತ ಇದ್ದ ಹಾಗೇನೇನೆ ಅಂತ ವಿವರಿಸಿದ್ರು. ಭಗವದ್ಗೀತೆನಲ್ಲಿ ಮಾನವ ಅಂದ್ರೆ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಅಂತ ವಿವರಿಸಿದೆ. ಈ 4 ಅಂಶಗಳಿರೋ ಮಾನವನನ್ನ ಜೀವಂತವಾಗಿಡೋದು, ಈ 4 ಅಂಶಗಳನ್ನ ಹೊಂದಾಣಿಕೆಯಲ್ಲಿ ಚಾಲನೆಯಲ್ಲಿಡೋದು ಕೂಡ ನಮ್ಮ ದೇಹದಲ್ಲಿ ನಡೆಯೋ ಉಸಿರಾಟನೇ. ಸತ್ತ ಜೀವಿಗಳ ದೇಹದಲ್ಲಿ ವೈದ್ಯಕೀಯ ವಿಜ್ಞಾನ ಈವರೆಗೂ ಈ ಉಸಿರನ್ನ ತುಂಬಕ್ಕಾಗಿಲ್ಲ, ಅಥವಾ ಉಸಿರಾಟಕ್ಕೆ ಚಾಲನೆ ಕೊಡೋಕ್ಕೂ ಸಾಧ್ಯವಾಗಿಲ್ಲ, ಅಥವಾ ಸತ್ತ ಜೀವಿಯನ್ನ ಬದುಕಿಸೋಕೆ ಜೀವಿಸೋ ಹಾಗೆ ಮಾಡಕ್ಕೂ ಸಾಧ್ಯವಾಗಿಲ್ಲ. ಮಾನವನ ದೇಹದಲ್ಲಿ ದೈವಿ ಪ್ರಜ್ಞೆ ಅಸ್ತಿತ್ವದಲ್ಲಿದ್ದಲ್ಲಿ, ಪ್ರಾಣವಾಯುವಿನ ಉಸಿರಾಟವು ನಡೀತಾ ಇದ್ದಲ್ಲಿ ಮಾತ್ರ ಈ 4 ಅಂದ್ರೆ ದೇಹ, ಆತ್ಮ, ಮನಸ್ಸು ಮತ್ತು ಬುದ್ಧಿ ಹೊಂದಾಣಿಕೆಯಲ್ಲಿ ಮಾನವನಲ್ಲಿ ಕೆಲಸ ಮಾಡತ್ತೆ. ಈ ಕರ್ಮಭೂಮಿ ಮೇಲಿನ ಜೀವನ, ಮಾನವನ ದೇಹ, ಮನಸ್ಸು, ಅವನ ಭಾವನೆಗಳು, ಅವನ ಜ್ಞಾನೇಂದ್ರಿಯಗಳು, ಅವನ ಕರ್ಮೇಂದ್ರಿಯಗಳು, ಅವನ ಬುದ್ಧಿ ಕೆಲಸ ಮಾಡೋದು ಅವನ ದೇಹದಲ್ಲಿ ಉಸಿರಾಟ ನಡೀತಾ ಇರೋವರೆಗೂ ಮಾತ್ರ. ಅವನು ಸತ್ಕರ್ಮಗಳನ್ನ ಮಾಡೋಕ್ಕಾಗೋದು, ದುಷ್ಕರ್ಮಗಳನ್ನ ಕುಕರ್ಮಗಳನ್ನ ಸವಸಕ್ಕಾಗೋದು, ತಪ್ಪುಗಳನ್ನ ತಿದ್ದುಕೊಳ್ಳಕ್ಕಾಗೋದು ಕೂಡ ಮಾನವ ತಾನು ಈ ಕರ್ಮಭೂಮಿಯಲ್ಲೇ ಜೀವಂತವಾಗಿದ್ದಾಗ ಮಾತ್ರ. ಅದೇ ಉಸಿರಾಟ ನಿಂತು ಹೋದ್ರೆ, ನಿರ್ಜೀವಿಯಾದ್ರೆ ಇವು ಯಾವುವೂ ಕೆಲಸ ಮಾಡ್ದೇನೆ ನಿಶ್ಚೇತನಗೊಳ್ಳುತ್ತೆ. ಮಾನವನ ಜೀವನದಲ್ಲಿ ಉಸಿರಾಟದ ಪಾತ್ರ, ಉಸಿರಾಟದ ಮಹತ್ವ ಹಲವಾರು ರೀತಿಯಲ್ಲಿ ಪ್ರಕಟಗೊಳ್ತಾ ಇರುತ್ತೆ. ಉದಾಹರಣೆಗೆ, ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿರೋ ಜೀವ ಪ್ರಾಣ. ಪ್ರಾಣ ಅನ್ನೋ ಪರಿಕಲ್ಪನೆಯನ್ನ ನಾವ್ ಹೇಗೆ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ, ನಾವು ಉಸಿರಾಡ್ತಾ ಇದ್ದಾಗ, ನಮ್ಮ ದೇಹ ಬೆಚ್ಚಗಿದ್ದಾಗ ನಮ್ಮಲ್ಲಿ ಪ್ರಾಣ ಇದೆ ಅಂತನೋ, ಇವೆರಡು ಇಲ್ಲದೆ ಇದ್ದಾಗ ಪ್ರಾಣದ ಅಸ್ತಿತ್ವ ಈ ದೇಹದಲ್ಲಿ ಇಲ್ಲ ಅಂತನೋ, ಆಗ ದೇಹ ಸಾವನ್ನಪ್ಪಿದೆ ಅಂತಾನು ತಿಳ್ಕೊತೀವಿ ಅಥವಾ ಅರ್ಥ ಮಾಡ್ಕೊಳ್ತೀವಿ ಅಲ್ವಾ. ನಮ್ಮ ದೇಹದಲ್ಲಿ ಉಸಿರಾಟ ನಡೀತಾ ಇರೋವರೆಗೂ ನಮ್ಮ ದೇಹದಲ್ಲಿ ಪಂಚ ಮುಖ್ಯ ಪ್ರಾಣಗಳು ಪಂಚ ಉಪಪ್ರಾಣಗಳಾಗಿ ಪ್ರಾಣವಾಯುಗಳಾಗಿ ಸೂಕ್ಷ್ಮದಲ್ಲಿ ಕೆಲಸ ಮಾಡುತ್ತಾ ಇರ್ತಾದ್ರೂ ಕೂಡ ಚರ್ಮಚಕ್ಷುಗಳಿಗೆ ಈ ಪ್ರಾಣಗಳು ಕಾಣಲ್ಲ, ವೈದ್ಯರ ಕೈಗೆ ಸಿಗಲ್ಲ. ಹಾಗಾಗಿ ಗಾಳಿಯನ್ನ, ಉಸಿರನ್ನ ಪ್ರಾಣವಾಯು ಅಂತ ಕರೆದಿರೋದು. ನಾವು ತಗೊಳ್ಳೋ ಉಸಿರು ಒಂದೇ ಆದ್ರೂ ಕೂಡ ಈ ವಾಯು ಪಂಚಪ್ರಧಾನ ಪ್ರಾಣವಾಯುಗಳಾಗಿ ಪಂಚ ಉಪ ಪ್ರಾಣವಾಯುಗಳಾಗಿ ಕಾರ್ಯನಿರ್ವಹಿಸುತ್ತೆ. ಪ್ರಾಣಶಕ್ತಿ ಚೈತನ್ಯ ಮಾನವನ ದೇಹದಲ್ಲಿ ಇರೋವರೆಗೂ, ಪ್ರಾಣಶಕ್ತಿ ಚೈತನ್ಯ ಮಾನವನ ದೇಹದಲ್ಲಿ ಹರಿತಾ ಇರೋವರೆಗೂ ಮಾನವನನ್ನ ಜೀವಿ ಅಂತ ಕರೀತಾರೆ. ಈ ಪ್ರಾಣ ಅನ್ನೋದು ದೇಹದಲ್ಲಿ ಯಾವ ಭಾಗದಲ್ಲಿದೆ, ಯಾವ ರೂಪದಲ್ಲಿದೆ, ಯಾವ ಪ್ರಾಣಶಕ್ತಿ ದೇಹದಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದೆ, ಹೇಗ್ ಕೆಲಸ ಮಾಡ್ತಾ ಇದೆ ಅಂತ ಇದುವರೆಗೂ ಮುಂದುವರೆದಿರುವಂತಹ ವಿಜ್ಞಾನಕ್ಕಾಗ್ಲಿ ವೈದ್ಯಕೀಯ ವಿಜ್ಞಾನಕ್ಕಾಗ್ಲಿ ತಿಳಿಯಕ್ಕಾಗ್ತಾ ಇಲ್ಲ. ದೇಹದಲ್ಲಿ ವಾಯುವಿನ ಸಂಚಾರ ಇದ್ದಾಗ ಮಾತ್ರ ಪ್ರಾಣ ಅಸ್ತಿತ್ವದಲ್ಲಿರುತ್ತೆ, ದಿವ್ಯ ಪ್ರಜ್ಞೆಯ ಅಸ್ತಿತ್ವ ಇರುತ್ತೆ. ಮುಂದಿನ ಉಸಿರಿನ ವೈಶಿಷ್ಟ್ಯತೆಯನ್ನ ನೋಡೋದಾದ್ರೆ, ಮಾನವನ ಶರೀರವನ್ನ ಸುತ್ತುವರೆದಿರುವಂತ ಸೂಕ್ಷ್ಮ ಪ್ರಕಾಶಕ ಶಕ್ತಿಯನ್ನ, ಬೆಳಕನ್ನ, ಅದೇ ಆರ ಅಂತಾರೆ, ಕಾಂತಿವಲ್ಯ ಪ್ರಭಾವಳಿನ ಇಂಗ್ಲಿಷ್ ಅಲ್ಲಿ ಹ್ಯೂಮನ್ ಎನರ್ಜಿ ಫೀಲ್ಡ್ HEF ಅಂತ ಕರೀತಾರೆ, ಬಯೋ ಎನರ್ಜಿ ಫೀಲ್ಡ್ ಅಂತ ಕರೀತಾರೆ, ಬಯೋಫೀಲ್ಡ್ ಅಂತಾನು ಕರೀತಾರೆ.
ಉಸಿರಾಡೋ ಜೀವವಿರೋ ಸಸ್ಯಗಳಲ್ಲಿ, ಜೀವಿಗಳಲ್ಲಿ, ಮಾನವರಲ್ಲಿ ಈ ಪ್ರಕಾಶಮಾನವಾದ ಬೆಳಕು ಗೋಚರವಾಗುತ್ತೆ. ಇದನ್ನ ಕಂಡುಹಿಡಿದವನು, ಚಿತ್ರೀಕರಿಸಿದವನು ರಷ್ಯಾ ದೇಶದ ಕಿರ್ಲಿಯನ್. ಮಾನವನ ಈ ಪ್ರಭಾವಳಿಯು ವಿವಿಧ ಪದರಗಳಿಂದ ಕೂಡಿದ್ದು, ವಿವಿಧ ಬಣ್ಣಗಳಿಂದ ಹಾಗೂ ವಿವಿಧ ಮಾದರಿಗಳಿಂದ, ವಿವಿಧ ಆಕಾರಗಳಿಂದ ಕೂಡಿರುತ್ತೆ. ಅದು ವ್ಯಕ್ತಿಯ ದೈಹಿಕ, ಭಾವನಾತ್ಮಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸ್ಥಿತಿಗತಿಗಳನ್ನ ಪ್ರತಿಬಿಂಬಿಸುತ್ತೆ. ಆರೋಗ್ಯ ಸಮಸ್ಯೆಗಳನ್ನ ಸಂಭಾವ್ಯವಾಗಿ ಸೂಚಿಸುತ್ತೆ. ರೀಡಿಂಗ್ ಮಾಡಿ ಕಾಂತಿ ವಲಯದಲ್ಲಿ ಉಂಟಾಗಿರುವಂತ ಅಸಮತೋಲನವನ್ನ ಆನಾಪಾನಸತಿ ಧ್ಯಾನದ ಮೂಲಕ ಸಹಜವಾದ ಉಸಿರಾಟವನ್ನ ಗಮನಿಸಿ ಕೂಡ ಈ ಕಾಂತಿ ವಲಯವನ್ನ ಸಮತೋಲನಗೊಳಿಸಿಕೊಳ್ಳಬಹುದಾಗಿದೆ. ಮತ್ತೊಂದು ವೈಶಿಷ್ಟ್ಯತೆ ಏನು ಅಂದ್ರೆ, ಈ ಹುಟ್ಟು, ಜೀವನ, ಸಾವು, ಕರ್ಮ, ಕಾಯಿಲೆ, ಅವರ ಆಯಸ್ಸು ಅವೆಲ್ಲಾನು ವಿಜ್ಞಾನವನ್ನ ಮೀರಿರೋ ಯಾವುದೋ ಒಂದು ಶಕ್ತಿ ನಿಯಂತ್ರಿಸ್ತಾ ಇದೆ ಅನ್ನೋದು ಆಧ್ಯಾತ್ಮಿಕ ಸತ್ಯ. ಅಸತ್ಯದಿಂದ ಸತ್ಯದ ಕಡೆಗೆ ಬರೋದೇನೆ ಅರಿವು. ಈ ಸತ್ಯವನ್ನ ಮಾನವ ಅರಿತರೆ, ತಿಳ್ಕೊಂಡ್ರೆ ಅದೇ ಅರಿವು, ಅದೇ ಜ್ಞಾನ. ಈ ಸತ್ಯವನ್ನ ತಿಳಿದು ಅರಿತು ಪಾಪಕರ್ಮಗಳ ಆಗದಂಗೆ ಜೀವನದಲ್ಲಿ ಎಚ್ಚರಿಕೆ ವಹಿಸೋಕೆ ಸಾಧ್ಯ ಆಧ್ಯಾತ್ಮಿಕ ಸತ್ಯದ ಜ್ಞಾನದಿಂದ, ಸತ್ಯದ ತಿಳಿವಿನ ಪ್ರಜ್ಞೆಯಿಂದ. ಈ ಜ್ಞಾನ, ಅರಿವು ಹಾಗೂ ಪ್ರಜ್ಞೆ ಉಸಿರಾಡ್ತಾ ಇರೋ, ಜೀವಂತವಾಗಿರೋ ಮಾನವನಿಗೆ ಮಾತ್ರ ಲಭ್ಯ. ಪತ್ರಿ ಸರ್ ಹೇಳ್ತಾ ಇದ್ರು, ಮೊಟ್ಟ ಮೊದಲಿಗೆ ಸೃಷ್ಟಿಯಾಗಿದ್ದು ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ಸೃಷ್ಟಿಯ ಹಿಂದಿದ್ದಿದ್ದು ಕಾಸ್ಮಿಕ್ ಕಾನ್ಶಿಯಸ್ನೆಸ್ ಅಥವಾ ಡಿವೈನ್ ಕಾನ್ಶಿಯಸ್ನೆಸ್ ಅಂತಾರೆ, ಸುಪ್ರೀಂ ಕಾನ್ಶಿಯಸ್ನೆಸ್ ಅಂತ ಕರೀತಾರೆ. ಅದೇನೇ ದಿವ್ಯ ಪ್ರಜ್ಞೆ, ಅತ್ಯುನ್ನತ ಪ್ರಜ್ಞೆ, ಬ್ರಹ್ಮಾಂಡ ಚೈತನ್ಯ. ಉಸಿರಾಡೋ ಜೀವಂತವಾಗಿರೋ ಮಾನವನಲ್ಲೂ ಕೂಡ ಇರೋದು ಇದೇ ದಿವ್ಯ ಪ್ರಜ್ಞೆ, ದಿವ್ಯ ಚೈತನ್ಯ. ಹಾಗಾಗಿ ನಮ್ಮ ಉಸಿರನ್ನ ಗಮನಿಸೋ ಮೂಲಕ ನಾವು ಬ್ರಹ್ಮಾಂಡದ ಮೂಲ ದಿವ್ಯ ಪ್ರಜ್ಞೆಗೆ ಕನೆಕ್ಟ್ ಆಗ್ತೀವಿ. ಈ ಕರ್ಮಭೂಮಿಯ ಮೇಲಿನ ಜೀವನ ಚಕ್ರವನ್ನ, ಆತ್ಮ ವಿಕಸನವನ್ನ, ಆತ್ಮ ಪಯಣವನ್ನ ಮಾನಿಟರ್ ಮಾಡ್ತಾ ಇರೋದು ಇದೇ ಒಂದು ಅತ್ಯುನ್ನತ ಮೂಲ ಚೈತನ್ಯ, ದಿವ್ಯ ಪ್ರಜ್ಞೆ, ಇದೇ ಸುಪ್ರೀಂ ಡಿವೈನ್ ಕಾನ್ಶಿಯಸ್ನೆಸ್. ನಾವು ಈ ಮೂಲ ಚೈತನ್ಯವನ್ನ, ಚೇತನವನ್ನ ಬ್ರಹ್ಮನ್ ಅಂತ ಕರಿತೀವಿ, ಪರಬ್ರಹ್ಮ, ಭಗವಂತ, ಪರಮಾತ್ಮ ಅಂತ ಕರಿತೀವಿ. ಆ ಪರಮಾತ್ಮನ ಅಂಶನೇ ನಾವು ಆಗಿರೋದ್ರಿಂದ, ಆ ದಿವ್ಯ ಪ್ರಜ್ಞೆಯ ಸೃಷ್ಟಿಯ ಭಾಗವೇ ನಾವಾಗಿರೋದ್ರಿಂದ ನಮ್ಮಲ್ಲೂ ಅದೇ ಮೂಲ ಚೈತನ್ಯದ ಪ್ರಜ್ಞೆಯ ಅಂಶ ಇದ್ದು ಮಾನವನನ್ನ ಜೀವಾತ್ಮ, ಅಂಶಾತ್ಮ ಅಂತ ಕರೆದಿರೋದು. ಮಾನವನಾದವನ್ ಮಾತ್ರ ತನ್ನಲ್ಲಿರುವಂತ ಅಲ್ಪ ಸ್ವಲ್ಪದ ಅರಿವನ್ನ, ಪ್ರಜ್ಞೆಯನ್ನ ಧ್ಯಾನದ ಮೂಲಕ ಹಂತ ಹಂತವಾಗಿ ಬದಲಾಗುವ ಚೈತನ್ಯದ ಸ್ತರಗಳ ಮೂಲಕ ಹೆಚ್ಚಿಸಿಕೊಳ್ತಾ, ಆತ್ಮ ವಿಕಸನವನ್ನ ಹೊಂದುತ್ತಾ ದಿವ್ಯ ಪ್ರಜ್ಞೆಯ ಹಂತಕ್ಕೇರಿ ಮೂಲ ದಿವ್ಯ ಚೈತನ್ಯದಲ್ಲಿ ವಿಲೀನ ಆಗ್ಬೇಕು ಅಂತ ಅನ್ನೋದೇ ಆ ಪರಮಾತ್ಮನ ಇಚ್ಛೆ. ಈ ಆತ್ಮ ವಿಕಸನದ ಪ್ರಕ್ರಿಯೆಯನ್ನ ವಿವರಿಸೋ ವಿಜ್ಞಾನನೇ ಆತ್ಮವಿಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನ. ಮಾನವನ ಮೂಲ ದಿವ್ಯ ಪ್ರಜ್ಞೆಯಾಗಿದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಮೂಲ ಧ್ಯಾನ ಆಗಿದೆ. ಇದೇ ಆನಾಪಾನಸತಿ ಧ್ಯಾನದ ಮೂಲಕ ನಮ್ಮ ಪ್ರಜ್ಞಾ ಸ್ಥಿತಿಗಳನ್ನ ಉನ್ನತ ಮಟ್ಟಕ್ಕೆ ಏರಿಸಿ ಆತ್ಮ ವಿಕಸನ ಸಾಧಿಸಬಹುದು ಅನ್ನೋದು ಆಧ್ಯಾತ್ಮಿಕ ಸತ್ಯ ಹಾಗೂ ಅನುಭವ ಜ್ಞಾನ. ಉಸಿರಿನ ಹಿಂದಿರುವಂತಹ ಮತ್ತೊಂದು ದಿವ್ಯ ಸೃಷ್ಟಿ ನಮ್ಮ ಶರೀರ ರಚನೆ ಹಾಗೂ ನಮ್ಮಲ್ಲಿರುವಂತಹ ಒಂದು ದಿವ್ಯ ಸಂಪರ್ಕ ಕೊಂಡಿ. ನಮ್ಮ ದೇಹ ಸ್ಥೂಲ ಮತ್ತು ಸೂಕ್ಷ್ಮ ಅಂಶಗಳಿಂದ ರಚಿತವಾಗಿದೆ. ಅಂತಹ ಒಂದು ಸೂಕ್ಷ್ಮ ದಿವ್ಯ ಸಂಪರ್ಕನೇ ಸಿಲ್ವರ್ ಕಾರ್ಡ್. ಭೌತಿಕ ದೇಹಕ್ಕೂ ಸೂಕ್ಷ್ಮ ಶರೀರಗಳ ಸಮುದಾಯಕ್ಕೂ ಸಂಪರ್ಕ ಕಲ್ಪಿಸಿರೋ ಅಂತಹ ಒಂದು ಬೆಳ್ಳಿಯ ಹುರಿ ಸಿಲ್ವರ್ ಕಾರ್ಡ್ ಹೊಕ್ಕಳಿನ ಭಾಗದಲ್ಲಿದ್ದು, ಮಾನವನ ದೇಹ ಈ ಬೆಳ್ಳಿ ಹುರಿ ಮೂಲಕ ಆಕಾಶ ತತ್ವದೊಂದಿಗೆ, ಪರಮಾತ್ಮ ಪೂರ್ಣಾತ್ಮನೊಂದಿಗೆ ಸಂಪರ್ಕ ಹೊಂದಿರುತ್ತೆ. ನಿದ್ರೆನಲ್ಲಿ ಸೂಕ್ಷ್ಮ ಶರೀರಯಾನದಲ್ಲಿ ಈ ಸಿಲ್ವರ್ ಕಾರ್ಡ್ ದೇಹದ ಜೊತೆ ಸುಭದ್ರವಾಗಿದ್ದು, ಸಾವಿನಲ್ಲಿ ಸಿಲ್ವರ್ ಕಾರ್ಡ್ ದೇಹದಿಂದ ಕಟ್ಟಾಗಿರುತ್ತೆ. ಈ ಸಿಲ್ವರ್ ಕಾರ್ಡ್ ಇರೋವರೆಗೂ ಆ ಮಾನವ ದೇಹದಲ್ಲಿರೋ ಅಂಶಾತ್ಮವು ಪರಮಾತ್ಮ ಪೂರ್ಣಾತ್ಮನೊಂದಿಗೆ ಸಂಪರ್ಕ ಹೊಂದಿರುತ್ತೆ. ಇದೊಂದು ದಿವ್ಯ ಸಂಪರ್ಕ. ಈ ಸಿಲ್ವರ್ ಕಾರ್ಡ್ ದೇಹದಿಂದ ಕಟ್ಟಾದಾಗ ದೇಹದಲ್ಲಿ ಪ್ರಾಣಶಕ್ತಿ ಚೈತನ್ಯದ ದಿವ್ಯ ಪ್ರಜ್ಞೆಯ ಹರಿವಿಕೆ ನಿಂತೋಗಿರುತ್ತೆ. ಆಗ ಇಂದ್ರಿಯಗಳ ಕೆಲಸ ಮಾಡಲ್ಲ, ಅರಿವಿರೋಲ್ಲ, ಪ್ರಜ್ಞೆ ಇರಲ್ಲ. ಆದ್ರೆ ನಮ್ಮ ದೇಹದಲ್ಲಿ ಉಸಿರಾಟ ಇದ್ದಾಗ ಮಾತ್ರ, ನಾವು ಜೀವಂತವಾಗಿದ್ದಾಗ ಮಾತ್ರ ನಮ್ಮಲ್ಲಿ ಅರಿವೂ ಇರುತ್ತೆ, ಪ್ರಜ್ಞೆಯೂ ಇರುತ್ತೆ.
ಈ ಅರಿವು ಮತ್ತು ಪ್ರಜ್ಞೆಯನ್ನ ಸಕ್ರಿಯವಾಗಿಡೋದು ಕೂಡ ಅದೇ ಮೂಲ ಚೈತನ್ಯ, ಅದೇ ದಿವ್ಯ ಪ್ರಜ್ಞೆ ಆಗಿದ್ದು ನಮ್ಮನ್ನ ಜೀವಂತವಾಗಿಡುವಂತ ದಿವ್ಯ ಪ್ರಜ್ಞೆ ಮಾನವನ ವೈದ್ಯನ ಹಿಡಿತಕ್ಕೆ ಸಿಕ್ಕುವಂತಹದ್ದು ಅಲ್ಲ, ಭೂಲೋಕದಲ್ಲಿ ನಿಯಂತ್ರಿಸುವಂತಹದ್ದು ಅಲ್ಲ. ಎಲ್ರು ಹೇಳ್ತಾ ಇರ್ತಾರಲ್ಲ, ಧ್ಯಾನಕ್ಕೆ ಕೂತಾಗ ನಿದ್ರೆ ಬಂದ್ಬಿಡುತ್ತೆ, ಮಾರ್ಗದರ್ಶನ ಧ್ಯಾನದಲ್ಲಿ ಅವ್ರು ಹೇಳ್ತಾ ಇದ್ದಿದ್ ನನಗೆ ಕೇಳಿಸ್ಲೇ ಇಲ್ಲ ಅಂತಾರಲ್ಲ, ಅದು ಧ್ಯಾನಕ್ಕೆ ಕೂತಿದ್ರು ನಿದ್ರೆಗೆ ಜಾರೋದು ನಿದ್ರಾ ಸ್ಥಿತಿ, ಅದು ಸಹಜ. ಆದ್ರೆ ಧ್ಯಾನದಲ್ಲಿ ಕುಳಿತ ಭಂಗಿಯಲ್ಲಿದ್ರು ಕೂಡ ಕಣ್ಣುಗಳನ್ನ ಮುಚ್ಚಿದ್ರು, ದೇಹವನ್ನ ಸಡಿಲಗೊಳಿಸಿ ವಿಶ್ರಾಂತ ಸ್ಥಿತಿಯಲ್ಲಿದ್ರು ನಿದ್ರೆಗೆ ಜಾರದೆ ಉಸಿರನ್ನ ಗಮನಿಸ್ತಾ ಜಾಗೃತವಾಗಿರೋದು ಅರಿವಿನ ಸ್ಥಿತಿ, ಧ್ಯಾನ ಸ್ಥಿತಿ. ಯಾವುದೇ ಆಲೋಚನೆಗಳಿಲ್ಲದೆ ಧ್ಯಾನಾನುಭವದೊಂದಿಗಿರೋದು ಅರಿವಿನ ಸ್ಥಿತಿ, ಸಾಧನಾ ಸ್ಥಿತಿ. ಇದೇ ವಾಯುಪುತ್ರನ ಸ್ಥಿತಿ, ಆಂಜನೇಯನಾಗುವಂತ ಮುನ್ನಾ ಸ್ಥಿತಿ. ವೈದ್ಯಕೀಯ ವಿಜ್ಞಾನದ ಪ್ರಕಾರ ಮಾನವ ಜೀವಂತವಾಗಿದ್ದಾಗ ಮಾನವನಲ್ಲಿ 2 ರೀತಿಯ ಸ್ಥಿತಿಗಳು ಇರುತ್ತೆ. ಒಂದು ಎಚ್ಚರ ಪ್ರಜ್ಞಾ ಸ್ಥಿತಿ, ಎರಡನೇದು ಎಚ್ಚರವಿಲ್ಲದ ಪ್ರಜ್ಞಾಹೀನ ಸ್ಥಿತಿ. ಅದನ್ನೇ ಕಾನ್ಶಿಯಸ್ ಸ್ಟೇಟ್, ಅನ್ಕಾನ್ಶಿಯಸ್ ಸ್ಟೇಟ್ ಅಂತಾರೆ. ಅನ್ಕಾನ್ಶಿಯಸ್ ಸ್ಟೇಟ್ ಅಂದ್ರೆ ವ್ಯಕ್ತಿ ಇನ್ನೂ ಸತ್ತಿಲ್ಲ, ಆದ್ರೆ ಪ್ರಜ್ಞೆ ಇಲ್ಲದ ಸ್ಥಿತಿ ಕೋಮಾ ಸ್ಥಿತಿ ಅಂತಾರೆ. ಆದ್ರೆ ಆಧ್ಯಾತ್ಮಿಕವಾಗಿ ಮಾನವನಲ್ಲಿ ಪ್ರಜ್ಞೆಯ ಸ್ಥಿತಿಗಳು 2, ಎಚ್ಚರ ಸ್ಥಿತಿ ಮತ್ತು ಸುಪ್ತ ಸ್ಥಿತಿ. ಈ ಎಚ್ಚರ ಸ್ಥಿತಿಯನ್ನ ಜಾಗೃತಾವಸ್ಥೆ ಅಂತಾನು, ಎಚ್ಚರವಿಲ್ಲದ ಅನ್ಕಾನ್ಶಿಯಸ್ ಸ್ಟೇಟ್ ಅನ್ನ ಸಬ್ ಕಾನ್ಶಿಯಸ್ ಸ್ಟೇಟ್ ಆಫ್ ಮೈಂಡ್, ಸುಪ್ತ ಸ್ಥಿತಿ ಅಂತಾನು ಅನುಭವ ಪೂರ್ವಕವಾಗಿ ತಿಳಿಯಲಾಗಿದೆ. ಆಧ್ಯಾತ್ಮಿಕವಾಗಿ ಈ ಸುಪ್ತ ಸ್ಥಿತಿಯಲ್ಲಿ ಮತ್ತೆ 4 ಅವಸ್ಥೆಗಳು ಅಂದ್ರೆ ಸ್ವಪ್ನ, ಸುಷುಪ್ತಿ, ತುರಿಯ, ತುರ್ಯಾತೀತ ಸ್ಥಿತಿಗಳಿದ್ದು ಅದನ್ನ ಆಧ್ಯಾತ್ಮಿಕ ಧ್ಯಾನ ಸಾಧನೆಯಿಂದಲೇ ಅನುಭವ ಪೂರ್ವಕವಾಗಿಯೇ ತಿಳಿಬಹುದಾಗಿದೆ. ಸುಪ್ತ ಸ್ಥಿತಿಯಲ್ಲಿ ಮನಸ್ಸು ಅತಿ ಶಕ್ತಿಶಾಲಿ. ಧ್ಯಾನದ ಮೂಲಕ ಮಾನವ ಸ್ವಪ್ರಯತ್ನದಿಂದ ಮಾತ್ರ ಸುಪ್ತ ಸ್ಥಿತಿಯನ್ನು ತಲುಪಬಹುದಾಗಿದ್ದು ಧ್ಯಾನದ ಮೂಲಕವೇ ಬೇರೆ ಬೇರೆ ಲೋಕಗಳನ್ನ ತಿರುಗಿ ಬರಬಹುದಾಗಿದೆ. ಸೂಕ್ಷ್ಮ ಶರೀರಯಾನ ಮಾನವನಿಗೆ ಮಾತ್ರ ಕರುಣಿಸಿರುವಂತ ಅತ್ಯದ್ಭುತ ಆಧ್ಯಾತ್ಮಿಕ ಅತೀಂದ್ರಿಯ ಕೊಡುಗೆ. ಈ ಸೂಕ್ಷ್ಮ ಶರೀರಗಳ ಸಮುದಾಯವು ಭೌತ ದೇಹದಿಂದ ಬಿಡಿಸ್ಕೊಂಡು ಬೇಕಾದಲ್ಲಿಗೆ ಪ್ರಯಾಣಿಸಿದ್ರು ಭಗವಂತನ ದೈವಿ ಪ್ರಜ್ಞೆಯನ್ನ, ಪರಮಾತ್ಮನೊಂದಿಗಿನ ಸಂಪರ್ಕವನ್ನ ಕಾಪಾಡಿಕೊಳ್ಳೋದು, ದೇಹವನ್ನ ಜೀವಂತವಾಗಿರಿಸೋದು, ದೇಹದ ಹೊಕ್ಕಳ ಜಾಗದಲ್ಲಿರುವಂತಹ ಸೂಕ್ಷ್ಮ ಶರೀರದಲ್ಲಿರೋ ಸಿಲ್ವರ್ ಕಾರ್ಡ್ ಅಥವಾ ಬೆಳ್ಳಿ ಹುರಿ, ಇವೆಲ್ಲ ಸಾಧ್ಯ ಯಾವಾಗ ಅಂದ್ರೆ ಮಾನವನ ದೇಹದಲ್ಲಿ ಉಸಿರಾಟ ನಡೀತಾ ಇರೋವರ್ಗುನು. ಮೆಡಿಕಲ್ ಸೈನ್ಸ್, ವೈದ್ಯಕೀಯ ವಿಜ್ಞಾನದ ಪ್ರಕಾರ ಮಾನವ ಅಂದ್ರೆ ದೇಹ ಮತ್ತು ಅವ ದೇಹದೊಳಗಿರೋ ಅಂಗಾಂಗಗಳು ಮಾತ್ರ ಅಂತ ಅರ್ಥ ಮಾಡಿಕೊಂಡಿದೆಯೇ ಹೊರತು ಆತ್ಮನ ಬಗ್ಗೆ ಆಗ್ಲಿ, ಪ್ರಾಣದ ಬಗ್ಗೆ ಆಗ್ಲಿ, ಈ ಸೂಕ್ಷ್ಮ ಶರೀರಗಳ ಬಗ್ಗೆ ಆಗ್ಲಿ, ಮನಸ್ಸಿನ ಬಗ್ಗೆ ಆಗ್ಲಿ, ವಿವಿಧ ಪ್ರಜ್ಞಾ ಸ್ಥಿತಿಗಳ ಬಗ್ಗೆ ಆಗ್ಲಿ, ಅಥವಾ ಕಾಯಿಲೆಗೆ ಕರ್ಮಗಳ ಕಾರಣವಾಗ್ಲಿ, ಆಧ್ಯಾತ್ಮಿಕ ಅಂಗರಚನೆಯ ಕುರಿತಾಗ್ಲಿ, ಅತೀಂದ್ರಿಯ ಆಧ್ಯಾತ್ಮಿಕ ಅನುಭವಗಳ ಕುರಿತಾಗಿ ಆಗ್ಲಿ ಏನೂ ತಿಳಿಯಲಾಗಿಲ್ಲ, ದಾಖಲಿಸಲಾಗಿಲ್ಲ. ಪ್ರಾಣ ಇದ್ದಾಗ ಟ್ರೀಟ್ಮೆಂಟ್ ಕೊಡ್ತಾರೆ, ಪ್ರಾಣ ಇಲ್ಲದೆ ಇದ್ರೆ ಸರ್ಟಿಫಿಕೇಟ್ ಕೊಡ್ತಾರೆಯೇ ವಿನಃ ಪ್ರಾಣ ಇಲ್ಲದವರಿಗೆ ವೈದ್ಯಕೀಯ ವಿಜ್ಞಾನ ಪ್ರಾಣ ತುಂಬಕ್ಕೆ ಸಾಧ್ಯವಾಗಿಲ್ಲ. ಆ ಪ್ರಾಣ ದೇಹದಲ್ಲಿ ಉಸಿರಾಟ ಇರೋವರೆಗೂ ಮಾತ್ರ, ಆತ್ಮವು ದೇಹವನ್ನ ತ್ಯಜಿಸೋವರೆಗೂ ಮಾತ್ರವೇ ಆ ಪ್ರಾಣ ಇರೋದು. ಆಧ್ಯಾತ್ಮಿಕ ಸಿದ್ಧಾಂತದ ಪ್ರಕಾರ ರೋಗದ ಮೂಲ ಪಾಪ, ಪಾಪದ ಮೂಲ ಅಜ್ಞಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಕಾಯಿಲೆಗಳಿಗೆ ಹಿಂದಿನ ಜನ್ಮದ ಪಾಪ ಕರ್ಮಗಳಿರ್ಬಹುದು, ಅಂಗವಿಕಲತೆಗೆ ಹಿಂದಿನ ಜನ್ಮಗಳಲ್ಲಿನ ನಮ್ಮ ತಪ್ಪು ನಡವಳಿಕೆಗಳಿರ್ಬಹುದು. ಇಂಥವುಗಳಿಗೆ ವೈದ್ಯಕೀಯ ವಿಜ್ಞಾನದಲ್ಲಿ ಪರಿಹಾರ ಇಲ್ಲ, ಔಷಧಗಳಿಲ್ಲ, ಚಿಕಿತ್ಸೆ ಇಲ್ಲ. ಆತ್ಮದಲ್ಲಿ ಮುದ್ರಿತವಾಗಿರುವಂತಹ ಹಲವಾರು ಜನ್ಮಗಳ ಪಾಪ ಕರ್ಮಗಳನ್ನ, ಅವುಗಳ ನೆನಪುಗಳನ್ನ ಅಳಿಸಿ ಹಾಕೋಕೆ, ನಡವಳಿಕೆಗಳನ್ನ ತಿದ್ದಿಕೊಳ್ಳೋಕೆ, ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋಕೆ, ದೈವಿ ಗುಣಗಳನ್ನ ರೂಢಿಸಿಕೊಳ್ಳೋಕೆ ಆನಾಪಾನಸತಿ ಧ್ಯಾನ ಖಂಡಿತ ಸಹಕಾರಿ. ಮಾನವ ತನ್ನ ಕಾಯಿಲೆಗಳಿಗೆ ಕಾರಣವನ್ನ ತಾನೇ ತನ್ನ ಧ್ಯಾನದ ಮೂಲಕ, ತನ್ನ ದಿವ್ಯ ಚಕ್ಷುಗಳಿಂದ ತಿಳ್ಕೊಳ್ಳೋಕೆ ಸಾಧ್ಯ. ಧ್ಯಾನದ ಮೂಲಕ, ಪರಿವರ್ತನೆಯ ಮೂಲಕ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತದ ಮೂಲಕ ತನ್ನ ಕಾಯಿಲೆಗಳನ್ನ ತಾನೇ ವಾಸಿ ಮಾಡಿಕೊಳ್ಳಬಲ್ಲ ಅಂದ್ರೆ ಸಾಮಾನ್ಯ ಮಾನವ ಕಲಿತ ವೈದ್ಯರಿಗಿಂತ ಮೇಲಾಯ್ತು ಅಂತ ಅರ್ಥ ಆಗತ್ತೆ. ಔಷಧಿಗಳಿಗಿಂತ ಆನಾಪಾನಸತಿ ಧ್ಯಾನನೇ ಪರಿಹಾರ ಅದು ಮೂಡ್ ಬರುತ್ತೆ. ಅದನ್ನೇ ಪತ್ರಿ ಸರ್ ನೋ ಮೆಡಿಕೇಶನ್ ಓನ್ಲಿ ಮೆಡಿಟೇಷನ್ ಅಂತ ಅಂದಿರೋದು. ಮೆಡಿಟೇಷನ್ ಈಸ್ ಮೆಡಿಕೇಶನ್ ಫಾರ್ ಆಲ್ ಡಿಸೀಸಸ್ ಅಂತ ಅಂದಿದ್ದಾರೆ. ಧ್ಯಾನ
ಸಂಜೀವನಿಯಾಗಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಆರೋಗ್ಯವಾಗಿರಕ್ಕೆ, ಪ್ರಕೃತಿಯಲ್ಲಿರೋ ವಿಶ್ವಶಕ್ತಿಯನ್ನ ಹೀರಿಕೊಳ್ಳಕ್ಕೆ, ನಮ್ಮಲ್ಲಿರೋ ಅಖಂಡ ಮನೋಶಕ್ತಿಯನ್ನ ತಿಳ್ಕೊಳ್ಳಕ್ಕೆ, ಅರಿಯಕ್ಕೆ, ನಮ್ಮ ಅಂತರ್ಶಕ್ತಿಗಳಿಗೆ ಚಾಲನೆ ಕೊಡೋಕೆ, ನಮ್ಮ ಹಿಂದಿನ ಜನ್ಮಗಳ ಕರ್ಮಗಳನ್ನ ಸುಟ್ಟುಕೊಳ್ಳೋಕೆ, ಅರ್ಥಗರ್ಭಿತ ಜೀವನ ಸಾಗಿಸೋಕೆ, ಮುಕ್ತಿ ಪಡೆಯೋಕೆ ಸಾಧ್ಯವಾಗೋದು ಆನಾಪಾನಸತಿ ಧ್ಯಾನದ ಮೂಲಕ ಮಾತ್ರ. ನಿರೋಗಿ ಆಗ್ಬೇಕು ಅಂದ್ರೆ ಯೋಗಿ ಆಗ್ಲೇಬೇಕು, ಧ್ಯಾನ ಮಾಡ್ಲೇಬೇಕು, ಧ್ಯಾನ ಸಾಧನೆ ಮಾಡ್ಲೇಬೇಕು, ಆಗ ಮಾತ್ರ ಫಲ ಸಿಕ್ಕೋದು ಅಂತ ಪತ್ರಿ ಸರ್ ಖಡಾಖಂಡಿತವಾಗಿ ಹೇಳಿದ್ದಾರೆ. ಶ್ವಾಸ ಶಾಸ್ತ್ರವೇ ಧ್ಯಾನ ಶಾಸ್ತ್ರ, ವಿಶ್ವಾಸ ಶಾಸ್ತ್ರ. ಈ ಶ್ವಾಸ ಶಾಸ್ತ್ರದ ಮೂಲಕ ನಾವು ಆಂಜನೇಯ ಸ್ವಾಮಿಗಳಾಗ್ತೇವೆ ಅಂತ ಅಂದಿದ್ದಾರೆ ಪತ್ರಿ ಸರ್. ಅಂದ್ರೆ ಶಾಸ್ತ್ರ ಯಾವುದನ್ನ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ತಿಳಿಸುತ್ತೆ. ಈ ವಿಶ್ವಾಸ ಅನ್ನೋದು ತಿಳ್ಕೊಂಡಿರುವಂತ ಶಾಸ್ತ್ರವನ್ನ ಹೇಗೆ ಆಚರಣೆಯಲ್ಲಿ ಇಡಬೇಕು ಅನ್ನೋದನ್ನ ತಿಳಿಸುತ್ತೆ. ಶ್ವಾಸ ಆಧಾರಿತ ಧ್ಯಾನ ಮಾಡ್ತಾ ಮಾಡ್ತಾ ದೈವತ್ವ ಉದ್ಭವಿಸುತ್ತೆ. ಅದನ್ನೇ ಶ್ವಾಸ ಮೂಲಂ ಇದಂ ಧ್ಯಾನಂ, ಧ್ಯಾನ ಮೂಲಂ ಇದಂ ದೈವಂ ಅಂತ ಪತ್ರಿ ಸರ್ ಹೇಳಿದ್ದಾರೆ. ನಮ್ಮಲ್ಲೇ ನಡೆಯೋ ಸಹಜವಾದ ಉಸಿರಾಟವನ್ನ ಗಮನಿಸುವಂತ ಧ್ಯಾನ ವಿಧಾನನೇ ಆನಾಪಾನಸತಿ ಧ್ಯಾನವೇ ಶ್ರೇಷ್ಠ, ಸತ್ಯ, ಸಹಜ, ಸುಲಭ. ಯಾಕೆ ಅನ್ನೋದು ಈಗಾಗ್ಲೇ ಅರ್ಥವಾಗಿರ್ಬೇಕು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಮ್ಮ ಉಸಿರೇ ಪ್ರಾಣವಾಯು, ಉಸಿರೇ ಒಂದು ದಿವ್ಯ ಶಕ್ತಿ ಚೈತನ್ಯ, ಉಸಿರೇ ದಿವ್ಯ ಪ್ರಜ್ಞೆಯಿಂದ ಚಾಲಿತವಾದ ಜೀವಾತ್ಮ. ಉಸಿರು ದೇಹದಲ್ಲಿರೋದು ಆತ್ಮ ದೇಹವನ್ನ ತ್ಯಜಿಸೋವರೆಗೂ. ಉಸಿರಿನ ಮೂಲಕವೇ ಆಧ್ಯಾತ್ಮಿಕ ವಿಭಿನ್ನ ಪ್ರಜ್ಞಾಸ್ತರಗಳಿಗೆ ಇರಬಹುದು, 10 ಹಲವು ಆಧ್ಯಾತ್ಮಿಕ ಅನುಭವಗಳನ್ನ ಪಡೆಯಬಹುದು. ಉಸಿರೇ ಔಷಧಿಯಾಗಿ ಕೆಲಸ ಮಾಡಿ ಮಾನವನ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವನ್ನ ಕೊಡುತ್ತೆ. ಮಾನವನ ಪ್ರಭಾವಳಿ ಕಾಂತಿ ವಲಯವನ್ನ ಪ್ರಕಾಶಮಯವನ್ನಾಗಿ ಮಾಡಿಸುತ್ತೆ. ಇದೇ ಉಸಿರಿರುವಾಗ ಸಿಲ್ವರ್ ಕಾರ್ಡ್, ಬೆಳ್ಳಿ ಹುರಿ ಮೂಲಕ ದೇಹದಲ್ಲಿರೋ ಅಂಶಾತ್ಮಕ್ಕೆ, ಪೂರ್ಣಾತ್ಮಕ್ಕೆ, ಪರಮಾತ್ಮನಿಗೆ ದಿವ್ಯ ಸಂಪರ್ಕವನ್ನ ಏರ್ಪಡಿಸಿರುತ್ತೆ. ಮಾಧವನಾಗಕ್ಕೆ ಬೇಕಿರೋ ದಿವ್ಯತ್ವವನ್ನ ಬೆಳೆಸುತ್ತೆ. ಆಧ್ಯಾತ್ಮಿಕ ಅನುಭವಗಳಾದ ಪೂರ್ವಜನ್ಮ ಸ್ಮರಣೆ, ಸೂಕ್ಷ್ಮ ಶರೀರಯಾನ, ಅಶರೀರವಾಣಿಯ ಗ್ರಹಿಕೆ, ಟೆಲಿಪತಿ ಸಂದೇಶಗಳನ್ನ ಗ್ರಹಿಸಕ್ಕೆ ಸಹಾಯ ಮಾಡುತ್ತೆ. ಎಲ್ಲಕ್ಕಿಂತ ಶ್ರೇಷ್ಠವಾದ ದಿವ್ಯ ಚಕ್ಷುಗಳನ್ನ ತೆರೆಸುತ್ತೆ. ವಿಪಸನ ಸ್ಫೋಟಕ್ಕೆ ಕಾರಣವಾಗುತ್ತೆ. ಅರಿವಿನಿಂದ ಪ್ರಜ್ಞಾಸಹಿತ ಜೀವನವನ್ನ ಸಾಗಿಸಿ ಮುಕ್ತಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ವಾನರ ಖಂಡಿತವಾಗಿ ಆಂಜನೇಯನಾಗೋಕೆ ಸಾಧ್ಯ ಅಂತ ತಿಳಿದ ಮೇಲೂ, ಅರ್ಥೈಸಿದ ಮೇಲೂ, ಇನ್ನೂ ಆನಾಪಾನಸತಿ ಧ್ಯಾನ ಮಾಡದೇ ಇರೋರನ್ನ ಏನಂತ ಕರಿಬಹುದು? ಅಜ್ಞಾನಿಗಳು ಅನ್ಬೋದು, ಸೋಮಾರಿಗಳು, ನತದೃಷ್ಟವಂತರು, ಮೂಢರು ಅಂತ ಹೇಳ್ಬಹುದಷ್ಟೇನೆ. ಧ್ಯಾನದ ಪರಿಚಯ ಹೊಸದಾಗಿ ಆದವ್ರಿಗೆ, ಧ್ಯಾನದಲ್ಲಿ ಹೊಸದಾಗಿ ತೊಡಗಿದವ್ರಿಗೆ, ಅವರಲ್ಲಿ ಉದ್ಭವವಾಗುವಂತಹ ಧ್ಯಾನ ಸಂಬಂಧಿತ ಹಲವಾರು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ, ಉಸಿರನ್ನೇ ಯಾಕೆ ಧ್ಯಾನದಲ್ಲಿ ಗಮನಿಸ್ಬೇಕು ಅನ್ನೋ ಪ್ರಶ್ನೆಗೆ ಇಂದಿನ ಸಂಚಿಕೆಯಲ್ಲಿ ಉಸಿರಿನ ಮಹತ್ವದ ಅರಿವಾಗಿರುತ್ತೆ. ಅವರಿಗೆ ಉತ್ತರಗಳು, ಪರಿಹಾರಗಳು ಖಂಡಿತವಾಗಿ ಸಿಕ್ಕಿರುತ್ತೆ. ಯಾಕೆ ವಾಯುಪುತ್ರರಾಗ್ಬೇಕು ಅನ್ನೋದು ಅರ್ಥವಾಗಿರುತ್ತೆ. ಜೊತೆಗೆ ಈ ಅತಿ ಸುಲಭ ಆನಾಪಾನಸತಿ ಧ್ಯಾನವನ್ನ ಮಾಡ್ಲೇಬೇಕು ಅನ್ನುವಂತಹ ಉತ್ಸುಕತೆ ಕೂಡ ಅವರಲ್ಲಿ ಮೂಡಿರ್ಬಹುದು ಅಂತ ಹೇಳ್ತಾ, ಇಂದಿನ ವಾನರನ್ನು ಆಂಜನೇಯನಾಗೋದು ಹೇಗೆ ಅಂತ ತಿಳಿಸೋ ಉಪನ್ಯಾಸವನ್ನ ಮುಗಿಸ್ತಾ, ಮಹಾವತಾರ್ ಫೌಂಡೇಶನ್ಗೆ, ಡಾಕ್ಟರ್ ರಂಗನಾಥ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ತುಂಬಾ ಧನ್ಯವಾದಗಳು. ಯಾಕಂದ್ರೆ ಈ ಸಬ್ಜೆಕ್ಟ್ ಪ್ರತಿಯೊಬ್ಬರಿಗೂ ಬೇಕಾಗಿರೋದು. ಪ್ರತಿಯೊಬ್ಬರು ಶ್ವಾಸಪುತ್ರಲಾಗಬೇಕು, ವಾಯುಪುತ್ರಲಾಗಬೇಕಂತ ಪ್ರತಿದಿನ ನಾವು ಆನಾಪಾನಸತಿ ಧ್ಯಾನ ಮಾಡ್ತಾ ಇರ್ತೀವಿ. ಆದ್ರೆ ಅದರ ಹಿನ್ನೆಲೆ ಏನೇನು ಶಾಸ್ತ್ರೀಯವಾಗ ಮತ್ತೆ ಪುರಾಣಗಳಿಂದ ಪ್ರತಿಯೊಂದು ನೀವು ಕವರ್ ಮಾಡಿದ್ರಿ. ಎಲ್ಲ ಅರ್ಥ ಆಗಿದೆ ಪೂರ್ತಿ. ಅಂದ್ರೆ ಸಂಪೂರ್ಣ ಅರ್ಥ ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಂಡಿದ್ರು. ಇವತ್ತಿಂದ ಖಂಡಿತ ಇನ್ನೂ ಹೆಚ್ಚಾಗಿ ಧ್ಯಾನ ಮಾಡೋರು, ಈಗಾಗಲೇ ಧ್ಯಾನ ಮಾಡ್ತಾ ಇದ್ದಾರೆ, ಅವ್ರಿಗಿನ್ನೂ ಅದ್ರ ಮೇಲೆ ಹೆಚ್ಚು ಗುರಿ ಸಿಗತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಯಾಕಂದ್ರೆ ಅಷ್ಟು ಸವಿವರವಾಗಿ ನೀವು ತಿಳಿಸ್ಕೊಟ್ಟಿದ್ರಿ. ಪ್ರತಿಯೊಂದು ಅಂದ್ರೆ ಪುರಾಣಗಳಿಂದ ಮತ್ತೆ ಮಾಡರ್ನ್ ಸೈಂಟಿಸ್ಟ್ಗಳು ಏನ್ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ತಿಳಿಸ್ಕೊಟ್ಟಿದ್ರಿ. ಇದಕ್ಕೂ ಮುಂಚೆ ಸಂಚಿಕೆಯಲ್ಲಿನೂ ಶ್ವಾಸವೇ ಯಾಕೆ ಗಮನಿಸ್ಬೇಕಂತ ಅದನ್ನು ಮಾಡಿದ್ರಿ. ಸೊ ಈ ಸಂಚಿಕಂತೂ ಇನ್ನೂ ಸಂಪೂರ್ಣವಾಗಿ ವಾಯುಪುತ್ರರಾದ್ರೆ ಇಷ್ಟೆಲ್ಲ ಲಾಭಗಳಿದೆಯಾ ಅಂತ ಪ್ರತಿಯೊಬ್ಬರು ತಿಳ್ಕೊಂಡಿದೀವಿ. ಸೊ ಖಂಡಿತ ಇದು ತುಂಬಾ ಹೆಲ್ಪ್ ಆಗತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್.